ಕೇರಳದ ಶಬರಿಮಲೆ ದೇವಾಲಯಕ್ಕೆ ಎಲ್ಲ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶ ನೀಡಿದ ತೀರ್ಪಿನ ಬಗ್ಗೆ ಪುನರ್ ಪರಿಶೀಲನಾ ಅರ್ಜಿ ನಡೀತಾ ಇದೆ. 9 ನ್ಯಾಯಾಧೀಶರು. ಸರ್ಕಾರಗಳೇನು ಹೇಳ್ತಾ ಇದೆ? ಕೇಂದ್ರ ಸರ್ಕಾರ ತನ್ನ ಅಫಿಡವಿಟಲ್ಲಿ ನೋಡಿ, ಇದು ಮಹಿಳೆಯರ ಸಮಾನತೆಯ ಪ್ರಶ್ನೆ ಅಲ್ಲ, ಇದು ಧರ್ಮ ಮತ್ತು ನಂಬಿಕೆಯ ಪ್ರಶ್ನೆ. ಹಾಗಾಗಿ ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಸಮಾನತೆಯ ಪ್ರಶ್ನೆ ಹೇಗಾಗತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದು ಸಮಾನತೆಯ ಪ್ರಶ್ನೆ ಆಗಬೇಕೋ ಬಿಡಬೇಕೋ ನನಗೆ ಗೊತ್ತಿಲ್ಲ. ನಂಬಿಕೆ ಮತ್ತು ಪದ್ಧತಿ ಅಂತೂ ಅದು ಪಾಲನೆ ಆಗೋಗಿದೆ ಈಗ. ಯಾಕಂದರೆ ಈಗ ಸಮಾನತೆಯೇ ಬರೋದಾದರೆ ಆವಾಗ ನೀವು ತಿಂಗಳಿಗೆ ರಜಾ ಕೇಳೋಂಗಿಲ್ಲ, ಸಮಾನತೆ ಆಗಲ್ಲ ಅದು ಅಂತಾರೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅದು ಹೆಂಗಸರು ಕೊಟ್ಕೋಗಿರೋದು. ನೀವು ಒಂದು ಕಡೆ ಸಮಾನತೆ ಇನ್ನೊಂದು ಕಡೆ ಸಮಾನತೆ ಎತ್ತಂಗೆ ಎತ್ತಕ್ಕಾಗಲ್ಲ. ಹಂಗೆ ಎತ್ತಬಾರ್ದು. ಏನೋ ಈಗ ಕೋರ್ಟ್ ತೀರ್ಮಾನ ಮಾಡುತ್ತೆ. ಐ ಡೋಂಟ್ ನೋ ಅದೇನು ಸರಿನೋ ತಪ್ಪೋ, ಅದನ್ನು ಅವರೇ ಈಗ ತೀರ್ಮಾನ ಮಾಡಬೇಕು. ಧರ್ಮದ ಆಧಾರದಲ್ಲಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ. ಭಾಳ ವಿಚಿತ್ರ ಎಂದರೆ ಅಬಾಬಾಬಾಬಾಬಾ ಇಲ್ಲಿ ಎಡಪಕ್ಷದಂಥ ಎಡಬಿಡಂಗಿಗಳಿದಾರಲ್ಲ ಕಮ್ಯುನಿಸ್ಟ್ಗಳು. ಎಂಥ ಒಬ್ಬ ಕಮ್ಯುನಿಸ್ಟ್ ಮಾತಾಡಲಿಲ್ಲ. ಹಾಕಿದ್ದೀರಿ ಅಫಿಡವಿಟನ್ನು, ಹೌದು ಪ್ರವೇಶ ಕೊಡಬಾರ್ದು ಹೆಂಗಸರಿಗೆ ಅಂತ ಹಾಕಿದ್ದೀರಿ. ಬೇರೆಯವರು ಮಾಡಿಬಿಡಬೇಕಾಗಿತ್ತು. ಯಾರು ರೈಟ್ ಬಲಪಂಥೀಯರ ದಿವಾಳಿತನ ರೀ ಅಂತ ಏನು ಪುಂಗಿ ಬಿಟ್ಟಿದ್ದೆ ಕೈ ಅಳ್ಳಾಡಿಸ್ಕೊಂಡು ಬೇಕಾದ್ರೆ ಪೋಸ್ ಕೊಡೋ ಲೆಫ್ಟಿಸ್ಟ್ಗಳು. ಎಸ್ ನೋಡೋಣ ಕೇರಳ ಕೋರ್ಟ್ ಏನು ಮಾಡುತ್ತೆ ಅಂತ.